ಶಾಸಕ ಅಶೋಕ್ ಪಟ್ಟಣ ನಾಮಪತ್ರ ಸಲ್ಲಿಕೆ. ನಮ್ಮದು ಯಾವುದೇ ಪ್ಯಾನಲ್ ಇಲ್ಲ, ನಮ್ಮದು ಸಿದ್ದರಾಮಯ್ಯ ಪ್ಯಾನಲ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಿಂದ ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಶಾಸಕ ಅಶೋಕ್ ಪಟ್ಟಣ ನಾಮಪತ್ರ ಸಲ್ಲಿಸಿದರು. ನಮ್ಮದು ಯಾವುದೇ ಪೆನಲ್ ಇಲ್ಲ, ನಮ್ಮದು ಸಿದ್ದರಾಮಯ್ಯ ಪೆನಲ್ ಎಂದು ಹೇಳಿ ಗೆಲುವು ನಮ್ಮದೇ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಳಗಾವಿಯ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಚುನಾವಣೆಗೆ ಇಂದು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರು ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ರೈತರ ಒತ್ತಾಯದ ಮೇರೆಗೆ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ತಮ್ಮ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟ ಬಗ್ಗೆ ಮಾಹಿತಿ ಇಲ್ಲ. ನಮಗೆ ಯಾವ ಪೆನಲ್ ಇಲ್ಲ, ನಮ್ಮದು ಸಿದ್ದರಾಮಯ್ಯ ಪೆನಲ್ ಎಂದರು. ನಮಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ. ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಪೆನಲ್ನಿಂದ ಸ್ಪರ್ಧಿಸುತ್ತೇವೆ ಎಂದರು. ಬೈಟಿಕೋನವಾದರೂ ಸರಿ, ನೇರವಾಗಿ ಸ್ಪರ್ಧೆಯಾದರೂ ಸರಿ, ಚುನಾವಣೆಯನ್ನು ಗೆದ್ದೇ ಗೆಲ್ಲುತ್ತೇವೆ. ಅವಿರೋಧ ಆಯ್ಕೆಯಾದರೆ ನಮ್ಮ ತಾಲೂಕು ಮತ್ತು ಜಿಲ್ಲೆಗೂ ಒಳ್ಳೆಯದು ಎಂದು ಅವರು ಹೇಳಿದರು. ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ. ನಾನು ಗೆಲ್ತೀನಿ ಅಂತ 100% ಭರವಸೆ ಇದೆ. ನಿಂತ್ಕೊಂಡಿದ್ದೀನಿ. 3 ಟೀಮ್ ಯಾವ್ದಾದ್ರು ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಸಿದ್ದರಾಮಯ್ಯ ಪ್ಯಾನಲ್ ಅಂತ ನಾವು ಯಾರ ಪ್ಯಾನಲ್ ಇಲ್ಲ, ಸಿದ್ದರಾಮಯ್ಯ ಪ್ಯಾನಲ್. ಅದು ನಾನು ಹೇಳಬೇಕು, ಎಲ್ಲರಿಗೂ ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ. ನಾವು ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮಗೂ ಸಂಬಂಧ ಇಲ್ಲ. ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಪಕ್ಷದಿಂದ ನಿಂತ್ಕೊಳ್ಳಿ. ಧವನ್ ಅವ್ರ ಪ್ಯಾನಲ್ ನಿಂತ್ಕೊಳ್ಳಿ. ಇವರು ನಾವು ಸಿದ್ದರಾಮಯ್ಯ ಪ್ಯಾನಲ್, ಯಾರು ಕೇಳೋ ಪ್ಯಾನಲ್ ನಿಂತ್ಕೊಳ್ಳಿ, ಬೇರೆ ಯಾವ್ದಾದ್ರು ಪ್ಯಾನಲ್ ನಿಂತ್ಕೊಳ್ಳಿ, ನಮಗೂ ಸಂಬಂಧ ಇಲ್ಲ. ನಾವು ಸ್ವತಂತ್ರವಾಗಿ ನಮ್ಮ ರೈತರು, ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಿಂತ್ಕೊಳ್ಳಿ. ನಮ್ಮ ಪಕ್ಷದವರೇ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ, ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ಅವ್ರಿಗೂ ಗೊತ್ತಿಲ್ಲ. ಪಕ್ಷದವರು ಡೈರೆಕ್ಷನ್ ಕೊಡ್ತಾರೆ. ಬೆಳಗಾವಿ ಜಿಲ್ಲಾ ರಾಜಕೀಯದ ಬಗ್ಗೆ ನಾನು ಮಾತಾಡಕ್ಕೆ ಹೇಳಲ್ಲ. ಮೊದಲಿಂದ ಕೂಡ ನಾನು ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಆಫೀಸ್ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬದಲು ನಾವು ಮೊದಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಡ್ಬಂದಿದ್ದೀನಿ. ಮುಂದೇನು ಕೂಡ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಳ್ತೀನಿ. ಬೆಳಗಾಂ ಜಿಲ್ಲೆ ತಾಲೂಕ್ ಲೆವೆಲ್ ನಾನು ರಾಜಕೀಯ ಮಾಡೋದಿಲ್ಲ. ಮೊದಲಿಂದ ತ್ರಿಕೋನ ಸ್ಪರ್ಧೆ ಆದ್ರೂ ಗೆದ್ದೇ ಗೆಲ್ತೀನಿ, ಡೈರೆಕ್ಟ್ ಆದ್ರೂ ಗೆದ್ದೇ ಗೆಲ್ತೀನಿ ಅಂತ ನನಗೆ ಬಹಳ ಆಸೆ ಇದೆ. ಅವಿರೋಧ ಆಯ್ಕೆಗೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಅವಿರೋಧ ಮಾಡ್ಬೇಕು ಅಂತ ಎಲ್ಲ ಬೇರೆ ಮಾಡ್ತಾ ಇದ್ದಾರೆ. ನೋಡೋಣ, ಅವಿರೋಧ ಆದ್ರೆ ನಮ್ಮ ತಾಲೂಕು ಒಳ್ಳೇದು, ನಮ್ಮ ಜಿಲ್ಲೆಗೂ ಒಳ್ಳೇದು.